ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಆತ್ಮೀಯ ಶ್ರೀಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಸಿದ್ಧ ಅಂದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ರಾಮರಕ್ಷಾ ಸ್ತೋತ್ರದ ಎಷ್ಟು ಶ್ಲೋಕಗಳನ್ನು ನಾನು ಈಗಾಗಲೇ ಮುಗಿಸಿದ್ದೇನೋ ಅಷ್ಟನ್ನು ಮೊದಲಿಗೆ ಅಭ್ಯಾಸ ಮಾಡೋಣ ಬನ್ನಿ. ಅದಾದ ಮೇಲೆ ಹೊಸ ಶ್ಲೋಕಗಳನ್ನು ಕಲ್ತ್ಕೊಳ್ಳೋಣ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದದತಮುರುಜಟಾಮಂಡನಂ ರಾಮಚಂದ್ರಂ ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮಕುಟಮಂಡಿತಂ ಸಾಸಿತೂನಧನುರ್ಬಾಣಪಾಣಿಂ ನಕ್ತಂ ಚರಾಂತಕಂ ಸ್ವಲೀಲಯಾ ಜಗತ್ರಾತುಮಾವಿರ್ಭೂತಮಜಂ ವಿಭುಂ ರಾಮರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಫಾಲಂ ದಶರಥಾತ್ಮಜಃ ಕೌಸಲ್ಯೇಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯಶ್ರುತಿ ಘ್ರಾಣಂ ಪಾತು ಮಖತ್ರಾತಾ ಮುಖಂ ಸೌಮಿತ್ರಿವತ್ಸಲಃ ಜಿಹ್ವಾಂ ವಿದ್ಯಾನಿಧಿಃ ಪಾತು ಕಂಠಂ ಭರತವಂದಿತಃ ಸ್ಕಂಧೌ ದಿವ್ಯಾಯುಧಃ ಪಾತು ಭುಜೌ ಭಗ್ನೇಶಕಾರ್ಮುಕಃ करौ सीतापतिः पातु हृदयं जामदग्न्यजित् मध्यं पातु खरध्वंसी नाभिं जाम्बवदाश्रयः सुग्रीवेशः कटी पातु सखिनी हनुमत्प्रभुः ऊरू रघुत्तमः पातु रक्षः कुलविनाशकृत् जानुनी सेतुकृत् पातु जङ्घे दशमुखान्तकः पादौ विभीषणश्रीदः पातु रामोऽखिलं वपुः एतां रामबलोपेतां रक्षां यः सुकृती पठेत् सचिरायुः सुखी पुत्री विजयी विनयी भवेत्. ಈಗ ಹೊಸ ಶ್ಲೋಕನ ಹೇಳ್ಕೊಡ್ತೀನಿ. ಪಾತಾಳ ಭೂತಲ ವ್ಯೋಮ ಪಾತಾಳ ಭೂತಲ ವ್ಯೋಮ ಚಾರಿಣಶ್ಛದ್ಮಚಾರಿಣಃ ಚಾರಿಣಶ್ಛದ್ಮಚಾರಿಣಃ ಪಾತಾಳ ಭೂತಲ ವ್ಯೋಮ ಇನ್ನ ಎರಡು ಸರ್ತಿ ಹೇಳಿ.
ಚಾರಿಣಶ್ಛದ್ಮಚಾರಿಣಃ ಛದ್ಮ ಅನ್ನೋದು ಸ್ವಲ್ಪ ಮಹಾಪ್ರಾಣ. ಚಾರಿಣಶ್ಛದ್ಮಚಾರಿಣಃ. ಇನ್ನೊಂದ್ಸರ್ತಿ ಹೇಳಿ. ಛದ್ಮಚಾರಿಣಃ. ಛದ್ಮ ಛದ್ಮಚಾರಿಣಃ. ಈಗ ಸೇರಿಸಿ ಹೇಳ್ಕೊಡ್ತೀನಿ. ಪಾತಾಲ ಭೂತಲ ವ್ಯೋಮ ಚಾರಿಣಶ್ಛದ್ಮಚಾರಿಣಃ. ಇನ್ನೊಂದ್ಸರ್ತಿ. ನ ದ್ರಷ್ಟುಮಪಿ. ಇನ್ನೊಂದ್ಸರ್ತಿ. ಶಕ್ತಾಸ್ತೆ. ನ ದ್ರಷ್ಟುಮಪಿ ಶಕ್ತಾಸ್ತೆ. ನ ದ್ರಷ್ಟುಮಪಿ ಶಕ್ತಾಸ್ತೆ. ರಕ್ಷಿತಂ ರಾಮನಾಮಭಿಃ. ಪಾತಾಲ ಭೂತಲ ವ್ಯೋಮ ಚಾರಿಣಶ್ಛದ್ಮಚಾರಿಣಃ. ನ ದ್ರಷ್ಟುಮಪಿ ಶಕ್ತಾಸ್ತೆ. ರಕ್ಷಿತಂ ರಾಮನಾಮಭಿಃ. ಇನ್ನೊಂದ್ಸರ್ತಿ ನನ್ನ ಜೊತೆಗೆ ಹೇಳ್ಬಿಡಿ, ಆಮೇಲೆ ಅರ್ಥ ಹೇಳ್ತೀನಿ. ಇನ್ನ 2 ಸರ್ತಿ ಆಮೇಲೆ ಹೇಳೋಣ. ನನ್ನ ಜೊತೆಗೆ ಒಂದ್ಸರ್ತಿ ಇವಾಗ. ಪಾತಾಲ ಭೂತಲ ವ್ಯೋಮ ಚಾರಿಣಶ್ಛದ್ಮಚಾರಿಣಃ. ನ ದ್ರಷ್ಟುಮಪಿ ಶಕ್ತಾಸ್ತೆ. ರಕ್ಷಿತಂ ರಾಮನಾಮಭಿಃ. ಇಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಲವರಿಗೆ ನಂಬಿಕೆ ಏನಪ್ಪ ಅಂದರೆ ಭೂತಗಳಿದೆ, ಪ್ರೇತಗಳಿವೆ ಅಂತೆಲ್ಲ ನಂಬಿಕೆ ಇರುತ್ತೆ. ಅಂತಹವರು ಹೆದರ್ಕೊಂಡು ಒಂದು ಕಡೆ ಹೋಗೋದಿಕ್ಕೆ ಬರೋದಿಕ್ಕೆ ಎಲ್ಲದಕ್ಕೂ ತಮ್ಮನ್ನು ತಾವೇ ತೊಡಗಿಸ್ಕೊಳ್ಳಲ್ಲ, ಕಡಿಮೆ ಮಾಡಿಬಿಡ್ತಾರೆ. ಅಂತಹ ವ್ಯಕ್ತಿಗಳು ರಾಮರಕ್ಷಾ ಸ್ತೋತ್ರವನ್ನು ಹೇಳಿದರೆ ಆ ರಾಕ್ಷಸ ಭೂತ ಪ್ರೇತಗಳಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಅಂತಹ ಅವರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಇವರು ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಅವಾಗ ಗೊತ್ತಾಗಲ್ಲ ಅಂದರೆ ಅಟ್ಯಾಕ್ ಮಾಡೋದೇನು ಬಂತು? ಪಾತಾಲ ಭೂತಲ ವ್ಯೋಮ ಚಾರಿಣಃ ಅಂದರೆ ಪಾತಾಳ ಲೋಕ ಅಂದರೆ ಭೂಮಿಯ ಕೆಳಭಾಗದಲ್ಲಿರುವ ಲೋಕ, ಮತ್ತೆ ಭೂಮಿ ಭೂಲೋಕ, ಅದಕ್ಕಿಂತ ಮೇಲಿರುವಂಥದ್ದು ಆಕಾಶ ವ್ಯೋಮ. ಈ ಪಾತಾಳದಲ್ಲಿ, ಭೂತಲದಲ್ಲಿ, ಹಾಗೆಯೇ ಆಕಾಶದಲ್ಲಿ ಯಾರೆಲ್ಲ ಓಡಾಡ್ತಾ ಇರ್ತಾರೋ, ನಮಗೆ ಗೊತ್ತಾಗದೆ ನಮಗೆ ತೊಂದರೆ ಕೊಡಬೇಕು ಅಂತ ಯಾರೆಲ್ಲ ಓಡಾಡ್ತಾ ಇರ್ತಾರೋ, ಹಾಗೆಯೇ ಬೇರೆ ಇನ್ನೊಂದು ಮಾರುವೇಷವನ್ನು ಹಾಕ್ಕೊಂಡು ಬಂದು ಕೆಲವರು ಅಟ್ಯಾಕ್ ಮಾಡ್ತಿರ್ತಾರೆ. ದೇ ವಿಲ್ ಕಮ್ ಇನ್ ಡಿಸ್ಗೈಸ್. ಅಂತಹ ಜೀವಿಗಳಿಗೂ ಕೂಡ ರಾಮರಕ್ಷಾ ಸ್ತೋತ್ರವನ್ನು ಹೇಳಿದ ವ್ಯಕ್ತಿ ಕಾಣಿಸ್ಕೊಳ್ಳಲ್ಲ. ಅದು ಪವರ್ ರಾಮ ಮಂತ್ರದ್ದು. ನ ದ್ರಷ್ಟುಮಪಿ ಶಕ್ತಾಸ್ತೆ, ಅವರಿಗೆ ಇವ್ರನ್ನ ನೋಡಕ್ಕೆ ಸಾಧ್ಯವಾಗಲ್ಲ. ರಕ್ಷಿತಂ ರಾಮನಾಮಭಿಃ. ಯಾಕೆ? ಅಂತಹ ವ್ಯಕ್ತಿ ರಾಮನ ಮಂತ್ರದಿಂದ ರಕ್ಷಿತನಾಗಿದ್ದಾನೆ ಅಲ್ವಾ? ಅವನು ಪೂರ್ತಿ ಯಾವ ಬಲ ಹೊಂದಿಕೊಂಡಿದ್ದಾನೆ? ರಾಮ ಬಲವನ್ನು ಹೊಂದಿದ್ದವನಾಗಿದ್ದಾನೆ.
ಆದ್ದರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆಯೂ ಆಗುವುದಿಲ್ಲ. ಇನ್ನೊಂದು ಸತಿ ಶ್ಲೋಕ ಹೇಳೋಣ. ಪಾತಾಲ ಭೂತಲ ವ್ಯೋಮಚಾರಿಣಶ್ಛದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ಪಾತಾಲ ಭೂತಲ ವ್ಯೋಮಚಾರಿಣಶ್ಛದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ಮುಂದಿನ ಶ್ಲೋಕ. ರಾಮೇತಿ ರಾಮಭದ್ರೇತಿ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ತುಂಬ ಸುಲಭವಾಗಿದೆ ಅಲ್ಲ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ಇನ್ನೊಂದ್ಸರ್ತಿ. ನರೋ ನ ಲಿಪ್ಯತೆ ಪಾಪೈಃ ನರೋ ನ ಲಿಪ್ಯತೆ ಪಾಪೈಃ. ಇನ್ನೊಂದ್ಸರ್ತಿ. ಭುಕ್ತಿಂ ಮುಕ್ತಿಂ ಚ ವಿಂದತಿ ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ಗೊತ್ತಾಯ್ತಲ್ಲ ಸೇರಿಸೋ ಬಗೆ. ಪಾಪೈರ್ಭುಕ್ತಿಂ ಅಂತ ಸೇರಿಸ್ಕೋಬೇಕು. ಇನ್ನೊಂದ್ಸರ್ತಿ ಆ ಎರಡನೇ ಲೈನ್ ಹೇಳೋಣ. ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್. ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮ, ರಾಮಭದ್ರ, ರಾಮಚಂದ್ರ ಈ ಒಂದು ಮಾತುಗಳಿಂದ ಯಾರೆಲ್ಲ ಆ ಶ್ರೀರಾಮಚಂದ್ರನನ್ನು ಸ್ಮರಿಸ್ಕೊಳ್ತಾರೋ ಅಂತಹ ವ್ಯಕ್ತಿಯು ತನ್ನ ಸಕಲ ವಿಧ ಪಾಪಗಳನ್ನು ನಾಶಪಡಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಸಕಲ ವಿಧವಾದಂತಹ ಸುಖವನ್ನು ಅನುಭವಿಸ್ತಾನೆ. ಅಂತ್ಯದಲ್ಲಿ ಮುಕ್ತಿಯನ್ನು ಪಡೀತಾನೆ. ಭುಕ್ತಿಯೂ ಸಿಕ್ಕತ್ತೆ, ಮುಕ್ತಿಯೂ ಸಿಕ್ಕತ್ತೆ. ಭುಕ್ತಿ ಅಂದ್ರೇನು? ಎಲ್ಲ ರೀತಿಯಾದಂತಹ ಭೋಗ ಭಾಗ್ಯಗಳು, ಒಳ್ಳೆಯದು ಎಲ್ಲವೂ ಸಿಕ್ಕತ್ತೆ. ತನ್ನ ಪ್ರಾಣವು ವಿಯೋಗವಾದ ಮೇಲೆ ಅದು ಆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವೂ ಆಗಿ ಮುಕ್ತಿಯೂ ಹೊಂದುತ್ತದೆ. ಅಂತಹ ಪವರ್ಫುಲ್ ಆದಂತಹ ಹೆಸರು ಶ್ರೀರಾಮಚಂದ್ರನ ಹೆಸರು. ಅದಕ್ಕೆ ನಮ್ಮ ಹಿಂದಿನವರೆಲ್ಲ ನೋಡಿ, ಏನಾದರೂ ಮಾತು ಬಂತು ಅಂದರೆ ಅಯ್ಯೋ ರಾಮ ಅನ್ನೋರು. ಏನಾದರೂ ಹುಡುಗರು ಬಂದು ಗಲಾಟೆ ಮಾಡ್ತಿದ್ರೆ ಪ್ರತಿಯೊಂದರಲ್ಲೂ ರಾಮನ ಸ್ಮರಣೆ ಇರಬೇಕು ಅನ್ನೋದಕ್ಕೋಸ್ಕರ
ಹುಡುಗ ಬಂದು ಏನೋ ಗಲಾಟೆ ಮಾಡ್ತಿರ್ತಾನೆ ತಾಯಿ ಹತ್ರನೋ ತಂದೆ ಹತ್ರನೋ. ಅವಾಗ ತಂದೆನೋ ತಾಯಿನೋ ಕೇಳ್ತಾರೆ, ಏನಪ್ಪ ನಿನ್ನ ರಾಮಾಯಣ ಅಂತ. ಎಲ್ಲದರಲ್ಲೂ ರಾಮನನ್ನೇ ಸ್ಮರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲವುದರಲ್ಲೂ ರಾಮ 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 ಅನ್ನುವಂಥದ್ದು ಬಳಕೆನಲ್ಲಿ ಬಂತು. ಇನ್ನೂ ತುಂಬ ತಲೆನೋವು ಬಂದ್ಬಿಡ್ತು ಅಂದ್ಕೊಳ್ಳಿ, ರಾಮ ರಾಮ ಅಂತೀವಿ ನಾವು ಅಲ್ವಾ. ಕೂತ್ಕೊಳ್ತಾ ಇರ್ತೀವಿ, ರಾಮ ಅಂತೀವಿ. ಎದ್ದು ನಿಂತ್ಕೊಳ್ಬೇಕಾದ್ರೆ ಅಪ್ಪ ರಾಮಚಂದ್ರ ಅಂತೀವಿ. ಎಲ್ಲದರಲ್ಲೂ ನೋಡಿ ಆ ಭಗವಂತನ ನಾಮಸ್ಮರಣೆ. ಒಂದು ಸರ್ತಿ ರಾಮ ಅಂತ ಹೇಳಿದ್ರೆ ಸಾಕಂತೆ, ಭಕ್ತಿ ಶ್ರದ್ಧೆಗಳಿಂದ ಅವನು ನಮ್ಮನ್ನು ಬಂದು ಕಾಪಾಡ್ತಾನಂತೆ. ಅದೊಂದೇ ಮಂತ್ರ ನಮಗೆ ಈ ಲೋಕದಲ್ಲಿ ಇರುವುದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸರ್ತಿ ಹೇಳೋಣವಾ? ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ಜಗಜ್ಜೈತ್ರೈಕ ಮಂತ್ರೇಣ ಜಗಜ್ಜೈತ್ರೈಕ ಮಂತ್ರೇಣ ಇನ್ನೊಂದ್ಸರ್ತಿ ಇನ್ನೊಂದ್ಸರ್ತಿ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳಿರುವಂತೆ. ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ 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 ಯಃ ಕಂಠೇ ಭೇಷ್ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ ಕರಸ್ಥಾಃ ಸರ್ವಸಿದ್ಧಯಃ ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ ಇಡೀ ಸಾಲನ್ನು ಹೇಳ್ಕೊಡೋದು ಇವಾಗ. ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ ನನ್ನ ಜೊತೆಗೆ ಹೇಳಿ. ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ. ಇನ್ನೊಂದ್ಸರ್ತಿ. ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ.
ಈ ಶ್ಲೋಕದಲ್ಲಿ ಆ ಶ್ರೀರಾಮನ ಮಂತ್ರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ರಾಮ ಮಂತ್ರ ಎಂತಹದ್ದಪ್ಪ ಅಂದರೆ ಜಗಜ್ಜೈತ್ರೈಕ ಮಂತ್ರ ಅಂತೆ. ಜಗತ್ತನ್ನೇ ಗೆಲ್ಲಬಹುದಾದಂತಹ ಮಂತ್ರ ಶ್ರೀರಾಮನ ಮಂತ್ರ. ರಾಮ 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 ಅಂತ ಜಪ ಮಾಡ್ತಿದ್ರೆ ಸಾಕು, ಜಗತ್ತನ್ನೇ ಗೆಲ್ಲಬಹುದಂತೆ. ಅಷ್ಟು ಭಕ್ತಿ ಇರಬೇಕಷ್ಟೆ. ಜಗಜ್ಜೈತ್ರೈಕ ಮಂತ್ರೇಣ ರಾಮ ನಾಮ್ನಾಭಿರಕ್ಷಿತಂ ಯಃ ಕಂಠೆ ಧಾರಯೇತ್ ತಸ್ಯ ಕರಸ್ತಾಹ ಸರ್ವಸಿದ್ಧಯಃ. ಆ ಜಗಜ್ಜೈತ್ರೈಕ ಮಂತ್ರವಾದಂತಹ ರಾಮನಾಮದ ಒಂದು ಮಂತ್ರವನ್ನು ಯಾರು ಕಂಠದಲ್ಲಿ ಇಟ್ಕೊಂಡಿರ್ತಾರೋ, ಕಂಠ ಅಂದರೆ ಗಂಟ್ಲು, ಗಂಟ್ಲಲ್ಲಿ ಇಲ್ತಾನೆ ನಮಗೆಲ್ಲ ಶಬ್ದಗಳು ಬರುತ್ತೆ. ಇಲ್ಲಿಂದ ಎಲ್ಲ ಪದಗಳು, ಎಲ್ಲ ಶಬ್ದಗಳು ಹೊರಹೊಮ್ಮತ್ತೆ ಬಾಯಿಂದ. ಈ ಬಾಯಿ ಒಳಕ್ಕೆ, ಕಂಠದೊಳಕ್ಕೆ ಯಾರು ಈ ಜಗಜ್ಜೈತ್ರೈಕ ಮಂತ್ರವಾದಂತಹ ರಾಮನ ಮಂತ್ರವನ್ನು ಇಟ್ಕೊಂಡಿರ್ತಾರೋ ಅಂತಹವರು ತಮ್ಮ ಕೈಯಲ್ಲೇ ಎಲ್ಲ ರೀತಿಯಾದಂತಹ ಸಿದ್ಧಿಗಳನ್ನು ಇಟ್ಕೊಂಡಿರ್ತಾರೆ. ಅಷ್ಟಸಿದ್ಧಿಗಳು ಅಂತ ಇದೆ, 8 ವಿಧವಾದ ಸಿದ್ಧಿಗಳು. ಅದನ್ನು ಹೇಳ್ಕೊಡ್ತೀನಿ, ಹೇಳಿ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ತಥಾ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಚಾಷ್ಟಸಿದ್ಧಯಃ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಚಾಷ್ಟಸಿದ್ಧಯಃ. ಈ 8 ಸಿದ್ಧಿಗಳು ಗಳಿಸ್ಕೋಬೇಕಾದ್ರೆ ತುಂಬಾ ಪರಿಶ್ರಮ ಪಡಬೇಕು. ಅದನ್ನ ಹೇಗೆ ಗಳಿಸ್ಕೊಳ್ಳೋದು? ಭಕ್ತಿ ಶ್ರದ್ಧೆಗಳಿಂದ ರಾಮನಾಮದ ಸ್ಮರಣೆಯನ್ನು ಮಾಡ್ತಾ ಇದ್ರೆ 8 ಸಿದ್ಧಿಗಳು ನಮಗೆ ಸಿಗತ್ತೆ. ಆ ಶ್ಲೋಕ ಹೇಳ್ಬಿಟ್ಟು ನಿಲ್ಸ್ಕೊಳ್ಳೋಣ. ಜಗಜ್ಜೈತ್ರೈಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೆ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ. ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.